ನಮಸ್ಕಾರ ಎಲ್ಲರಿಗೂ. ಇವತ್ತೇ ನಾವು ನಿಮಗೆ 3 ರೀತಿಯ ಚಟ್ನಿ ರೆಸಿಪಿಗಳನ್ನ ತೋರಿಸ್ಕೊಡ್ತೀವಿ ರೀ. ಈ 3 ರೀತಿಯ ಚಟ್ನಿ ನಿಮಗೆ ಏನ್ರಿ ಅಕಸ್ಮಾತ್ ಒಮ್ಮೆ ಏನು ಅನಿಸ್ತಿರ್ತೈತಿ ಅಂತಂದ್ರೆ ಏನು ತಿಂದ್ರೂ ರುಚಿ ಹತ್ತೋತಾಗಿರ್ತೈತಿ ರೀ. ಅವಾಗ ಈ ಬಾಯಿ ರುಚಿ ಕೆಟ್ಟಾಗ ಮಾಡುವಂತಹ ಮಸ್ತ್ ಆಗಿರುವಂತಹ ಚಟ್ನಿಗಳು ಅತಿ ಸುಲಭವಾಗಿ ಮಾಡುವಂತಹ ಚಟ್ನಿಗಳು ರೀ. ಏಕದಮ್ ಟೇಸ್ಟಿ ಆಗಿರ್ತಾವು. ಹೆಂಗೆ ಅಂತ ಹೇಳಿ ನೀವು ನೋಡಕ್ರಿ. ಅದಕ್ಕಿಂತ ಮೊದಲು ನಮ್ಮ ಸವಿರುಚಿಯ ಸೊಬಗು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಲ್ಲ ಅಂತಂದ್ರೆ ಜಲ್ದಿ ಮಾಡಿಬಿಡ್ರಿ. ನೋಡಿ, ನಾವು ನಿಮ್ಗೆ ಭಾಳ ಟೈಮ್ ತೊಗೊಳ್ಳಾರ್ದ 3 ರೀತಿ ಚಟ್ನಿಗಳನ್ನ ಈಸಿಯಾಗಿ ಹೆಂಗೆ ಮಾಡೋದು ಅಂತೇಳಿ ತೋರಿಸ್ಕೊಡ್ತೀವಿ. ಹಂಗಾದ್ರೆ ಮೊದಲನೇ ಚಟ್ನಿಯನ್ನು ನೋಡೋಕ್ರೆ ಬರ್ರಿ. ಇದಕ್ಕೆ ನಾವು ಈ ರೀತಿ ದಪ್ಪ ಮೆಣಸಿಕಾಯಿ ಇರ್ತಾವ್ರಿ, ಹಸಿ ಮೆಣಸನ್ನು ರೀ, ಅವನ್ನ ತೊಗೊಂಡಿದ್ದೀವಿ. ಕೆಂಪ ಮತ್ತು ಹಸಿರು ಎರಡು ತೊಗೊಂಡಿದ್ದೀವಿ. ಏನು ಮಾಡಿರಿ, ಅವನ್ನ ಕಲ್ಲೊಳಗೆ ಹಾಕಿ ನೀವು ಕುಟ್ಟಬೇಕು. ಸ್ವಲ್ಪ ದಿಪ್ಪ ಇರ್ತಾವ್ರಿ ಅವ, ಒಂದಿಟ್ಟು ಅಗಳ್ಚಗಳಾಗಿನ ದಮ್ಮಂಗಿನ ನೀವು ಕುಟ್ಟಿರ್ತೀತ್ರಿ. ಇಲ್ಲ ಅಂತಂದ್ರೆ ಏನು ಮಾಡಿರಿ, ಪೂರ್ತಿ ಮೆಣಸಿಕಾಯಿನ ಜಜ್ಜು ಬದಲು ಹಿಂಗೆ ಕಟ್ ಮಾಡ್ಕೊಂಡು ಹಾಕಿ ಕಾರು ಕಲ್ಲೊಳಗೆ ಹಾಕಿ ಜಜ್ಜಿದ್ರೂ ಭಾಳ ಒಳ್ಳೇದ್ರಿ. ಇಲ್ಲ ನೀವು ಮಿಕ್ಸರ್ ಜಾರ್ದಾಗ ಹಾಕಿ ನೀವು ಸ್ವಲ್ಪ ಉಲ್ಟಾ ರನ್ ಮಾಡ್ತಂತಂದ್ರೆ ಹಂಗೆ ಮಾಡಿರೂ ನಡೀತೈತ್ರಿ. ಆದ್ರೆ ಒಂದಿಟ್ಟು ದಪ್ಪ ಹಂಗೆನ ಉಳಿಸ್ರಿ. ಮುಂದಕ್ಕೆ ಇವೆರಡು ಅಂದ್ರೆ ಅಂದ್ರೆ ಹಸಿರು ಮತ್ತು ಕೆಂಪು ಎರಡೂ ನಾವು ತೊಗೊಂಡಿದ್ದೀವಲ್ಲ, ಕುಟ್ಟಿ ತಯಾರು ಮಾಡ್ಕೊಂಡು ಇಟ್ಕೊರಿ. ಅದಕ್ಕೆ ಆರು ಕಲ್ಲೊಳಗೆ ಬೆಳ್ಳುಳ್ಳಿ ಹೆಸರುಗಳನ್ನ ಹಾಕಿ ಕುಟ್ಟಿ ಇಟ್ಕೊರಿ. ಈ ಕಡೆ ಮೆಂತೆ ಕಾಳುಗಳನ್ನ ನಾವು ನೆನೆಸಿಟ್ಟಿದ್ದೀವಿ. ಒಂದು ಅರ್ಧ ಅಥವಾ 1 ಟೀ ಸ್ಪೂನಷ್ಟು ಮೆಂತೆ ಕಾಳುಗಳನ್ನ ನೆನೆಸಿಟ್ರಿ. ಆಮೇಲೆ ಒಂದೀಟು ಸಾಸಿವೆ ಎಣ್ಣೆನ ಕಾಯಕ್ಕಿಟ್ಟು ಅದ್ರಾಗ ಒಂದೀಟ ಇಂಗು, ಕಲಂಜಿ, ಹಂಗೆ ಒಂದೀಟ ಜೀರಿಗೆ, ಆಮೇಲೆ ಬಡೆ ಸೊಪ್ಪನ್ನು ಹಾಕಿ ಚೆಂದಂಗೆ ಒಂದೀಟ ಅದನ್ನು ಮಿಕ್ಸ್ ಮಾಡಿ ಏನು ಮಾಡಿರಿ, ಅದರೊಳಗೆ ಈ ಒಂದಿಟ್ಟು ಬೆಳ್ಳುಳ್ಳಿ ಜಜ್ಜಿದ್ದು ನೋಡಿರಿ ಅದನ್ನು ಹಾಕಿ ತಿರುವಾಡಿದ ನಂತರ ಈ ಮೆಂತೆ ಕಾಳುಗಳನ್ನ ಹಾಕಿರಿ. ಇದು ಹೆಲ್ದಿಯಾಗಿರುವಂತಹ ರೆಸಿಪಿನೂ ಹೌದ್ರಿ. ಯಾಕಂತಂದ್ರೆ ಇದ್ರಾಗ ನಾವು ಕಾಳುಗಳನ್ನ ಏನು ನೆನೆಸಿಟ್ಟಂತಹ ಕಾಳುಗಳನ್ನ ಹಾಕ್ತೀವಿಲ್ಲ, ಕೈ ಅನಿಸ್ಬೋದ್ರಿ, ಆದ್ರೆ ಮುಂದೆ ನೀವು ತಿನ್ನುವಾಗ ಅನಿಸೋದಿಲ್ಲ. ಆಮೇಲೆ ಇದ್ರೊಳಗೆ ನಾವು ಕುಟ್ಟಿದಂತಹ ಖಾರವನ್ನು ಹಾಕಿ ಅಂದ್ರೆ ಹಸಿಮೆಣಸನ್ನು ಕುಟ್ಟಿದ್ದೀವಲ್ಲ ಅವನ್ನ ಹಾಕಿ ಚೆಂದಂಗೆ ಮಿಕ್ಸ್ ಮಾಡೋಣ. ಮುಂದಕ್ಕೆ ಇದ್ರೊಳಗೆ ಒಂದಿಟ್ಟು ಅರಿಶಿನ ಪುಡಿ, ಹಂಗೆ ಧನಿಯಾ ಪೌಡ್ರನ್ನ ಹಾಕಿ ಚೆಂದಂಗೆ ಸ್ವಲ್ಪ ನೀವು ತಿರುವಾಡಿ. ಇದನ್ನು ನೀವು ಪಲ್ಯಗತ್ಲೆನ ಅನ್ಕೊಳ್ಬೋದು ರೀ, ಏಕದಮ್ ಮಸ್ತ್ ಆಕೈತಿ. ಆಮೇಲೆ ಖಾರ ಕಡಿಮೆ ಇರ್ತೈತೆ ರೀ, ಯಾಕಂದ್ರೆ ಅದು ದಪ್ಪ ಮೆಣಸಿಕಾಯಿ ಇರ್ತಾವಲ್ಲ ಅವು ಅಷ್ಟು ಖಾರ ಇರೋದಿಲ್ಲ. ಇಷ್ಟು ಮಿಕ್ಸ್ ಮಾಡಿ ಇಟ್ಟಿವ್ರಿ. ಇನ್ನು ಇದ್ರ ಜೊತೆ ಅಂಥೇಳಿ ನಾವು ನಿಮಗೆ ಸಜ್ಜಿ ರೊಟ್ಟಿಯನ್ನು ತೋರ್ಸಾಕತ್ತೀವಿ ಬೇರೆ ರೀತಿ ಒಳಗೆ ರೀ. ಮಸ್ತಾಗಿರುವಂಥ ಸಜ್ಜಿ ರೊಟ್ಟಿಯನ್ನು ನೋಡಿರಿ. 1.5 ಕಪ್ ಸಜ್ಜಿ ಹಿಟ್ಟನ್ನು ತೊಗೊಂಡು ಅದರೊಳಗೆ ನಡಬಾರ್ದು ಜಾಗ ಮಾಡ್ಕೊಂಡು ಬಿಸಿ ನೀರನ್ನು ಹಾಕಿ ಕಡತಾರ ತೊಗೊಂಡು ಚಲೋ ತಂಗಿ ಈ ರೀತಿಯಾಗಿ ಕಲಿಸಿದ್ರಿ ಅಂತಂದ್ರೆ ಮಸ್ತಾಗಿ ನೀವು ಹಿಟ್ಟನ್ನು ಕಲ್ಸಕ್ಕೆ ಶುರು ಮಾಡ್ಬೇಕ್ರಿ. ಆಮೇಲೆ ಅದಕ್ಕೆ ಎಷ್ಟು ಬೇಕೋ ನೋಡ್ಕೊಂಡು ಅಷ್ಟಷ್ಟ ನೀರನ್ನು ಹಾಕ್ಕೊಂತ ಚಲೋ ತಂಗಿ ಹಿಟ್ಟನ್ನು ನೀವು ಕಲಿಸಿ ನಾದಿ ತಯಾರು ಮಾಡ್ಕೊಂಡು ಇಟ್ಕೊಳ್ಬೇಕಾಗತ್ರಿ. ಆಮೇಲೆ ಏನು ಮಾಡಿರಿ, ಉಳ್ಳಿಗಳನ್ನು ಈ ರೀತಿ ಪೇಡೆಗಳನ್ನಾಗಿ ಮಾಡಿ ಇಟ್ಕೊಂಡ್ರಿ ಅಂತಂದ್ರೆ ನಿಮಗೆ ಈ ರೊಟ್ಟಿ ಬಡಿಯೋಕೆ ಈಸಿ ಆಗ್ತೈತೆ ರೀ. ಸಜ್ಜಿ ರೊಟ್ಟಿಗೆ ಕೆಳಗೆ ಸ್ವಲ್ಪ ಸಜ್ಜಿ ಹಿಟ್ಟನ್ನು ಹಾಕಿ ಚಂದಂಗಿ ನೀವು ತಟ್ಟಬೇಕು. ಕಡಕ್ ರೊಟ್ಟಿ ನಿಮಗೆ ನಾವು ಭಾಳ ಸಲ ತೋರಿಸಿದ್ದೀವಿ. ಸಜ್ಜಿ ಕಡಕ್ ರೊಟ್ಟಿ ಇವು ಮೆತ್ತನು ಮಸ್ತ್ ಆಗಿರುವಂಥ ರೊಟ್ಟಿ ರೀ. ಒಂದು ಈಟು ನೀವು ತಟ್ಕೋತಾ ಹೋಗ್ಬೇಕು. ಆಮೇಲೆ 2 ಕೈಯಿಂದ ಚಂದಂಗೆ ತಟ್ಟಿದ್ರಿ ಅಂತಂದ್ರೆ ಈ ರೀತಿಯಾಗಿ ಮಸ್ತಾಗಿ ರೊಟ್ಟಿ ಬರ್ತಾವು. ತವೆ ಮೇಲೆ ಹಾಕಿ ಅಂದ್ರೆ ಹಿಟ್ಟು ಯಾಕೆ ಇರ್ತೈತಿಲ್ಲ ಅದನ್ನ ಮ್ಯಾಲೆ ಮಾಡಿ ಹಾಕಿರಿ. ಆಮೇಲೆ ಒಂದು ಬಟ್ಟೆಯನ್ನು ನೀರಾಗಿ ಎದ್ದು ಅದ್ರ ಮ್ಯಾಲೆ ಹಚ್ಚಿ ದಂಡಿ ಬಿಡ್ಲಾರ್ದಂಗೆ ಹಚ್ಚಿ ಸ್ವಲ್ಪ ಆರಿದ ಮೇಲೆ ತಿರುವಿ ಹಾಕಿರಿ. ಸಾಫ್ಟ್ ಆಗಿರುವಂತಹ ಮಸ್ತ್ ಆಗಿರುವಂತಹ ಬಿಸಿ ಆಗಿರುವಂತಹ ಸಜ್ಜಿ ರೊಟ್ಟಿ ಭಾಳ ಚಲೋ ಆಗ್ತಾವ್ರಿ. ಅವಾಗವಾಗ ನೀವು ಸಜ್ಜಿ ರೊಟ್ಟಿಯನ್ನು ತಪ್ಪಲಾರ್ದ ಮಾಡ್ತು ಬರ್ರಿ, ತಪ್ಪಲಾರ್ದ ತಿನ್ನೋದು ಬರ್ರಿ, ಭಾಳ ಚಲೋ. ಸಜ್ಜಿ, ಜೋಳ, ರಾಗಿ ರೊಟ್ಟಿಗಳನ್ನ ಇಂಥವು ನಿಮ್ಮ ಡಯಟ್ದೊಳಗೆ ಎಷ್ಟು ಹೆಚ್ಚು ಮಾಡ್ತಿರೋ ಅಷ್ಟೇ ನಿಮಗೆ ಭಾಳ ಹೆಲ್ತ್ ಬೆನಿಫಿಟ್ಸೂ ಸಿಗ್ತಾವ್ರಿ. ಆಮೇಲೆ ಈ ಒಂದು ಖಾರ, ಆಮೇಲೆ ಅದ್ರ ಜೊತೆ ನೀವು ಸಪ್ಪನ ಬೇಳೆಯನ್ನು ಮಾಡ್ಕೊಳ್ಬೋದು ರೀ, ಮಸ್ತ್ ಆಕೈತಿ. ಇನ್ನು ಇನ್ನೊಂದು ರೀತಿಯ ಹಸಿ ಒಂದು ಚಟ್ನಿ ಅಥವಾ ಹಸಿ ಖಾರ ನೋಡಕ್ರೆ ಬರೀ. ಈಗ ಏನ್ರಿ ಅಂತಂದ್ರೆ ಈ ಖಾರಗಳೊಳಗೆ ತಿನ್ನೋಳಗೆ ಭಾಳ ಮಜಾ ಬರ್ತೈತೆ. ಅದ್ರಾಗ ನಾವು ನಿಮಗೆ ಇಲ್ಲಿ 2 ಥರ ತೋರಿಸ್ತೀವಿ ಬರ್ರಿ. ಕಾರ್ಕೊಲ್ಲೊಳಗೆ ಹಾಗೆ ದಪ್ಪನ ಹಸಿಮೆಣಸನ್ನು ಹಾಕಿ ಸ್ವಲ್ಪ ಉಪ್ಪನ್ನು ಹಾಕಿ ನೀವು ಅಗಳ್ಚಗಳಾಗಿ ದಮ್ಮಂಗಿನ ಕುಟ್ಟಿ ಇಟ್ಕೊಳ್ಬೇಕಾಗೈತ್ರಿ. ಇದನ್ನು ಒಂದು ಪ್ಲೇಟ್ನಾಗ ತಕ್ಕೊಂಡು ಇಟ್ಕೊರಿ. 2 ಕಡೆ ಕೆಲ್ಸಕ್ಕೆ ಬರ್ತೈತಿ ನೋಡಕ್ರಿ. ಆಮೇಲೆ ಏನು ಮಾಡಿರಿ ಅಂತಂದ್ರೆ ಕಾರ್ಕೊಲ್ಲೊಳಗೆ ಬೆಳ್ಳುಳ್ಳಿ ಹೆಸರನ್ನು ಹಾಕಿ ನೀವು ದಮ್ಮಂಗಿನ ಕುಟ್ಟಿ ಇಟ್ಕೊರಿ. ಇನ್ನು ಒಂದು ಬೌಲ್ದಾಗ ಏನು ಮಾಡಿರಿ, ಒಂದು ಅರ್ಧ ಕಪ್ ಅಷ್ಟು ಮೊಸರನ್ನು ತೊಗೊಂಡು ಅದಕ್ಕೆ ನೀರು ಎಷ್ಟು ಬೇಕೋ ನೋಡ್ಕೊಂಡು ಅಷ್ಟು ನೀರನ್ನು ಹಾಕಿರಿ. ತಿಳಿದ್ರಿ. ಆಮೇಲೆ ಅದನ್ನು ಸ್ವಲ್ಪ ಮಜ್ಜಿಗೆಗತ್ಲೆ ನೀವು ಕಡಿಬೇಕಾಗೈತ್ರಿ. ಚಂದಂಗೆ ಕಡ್ದಾದ್ಮೇಲೆ ಅದಕ್ಕೆ ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟು ಉಪ್ಪು, ಹಂಗೆ ಏನು ಮಾಡಿರಿ, ಕಡಲೆ ಹಿಟ್ಟು ಅಥವಾ ಬೇಸನನ್ನು 1 ಚಮಚದಷ್ಟು ಹಾಕಿರಿ. ಹಂಗೆ ಒಂದೀಟ ಕೆಂಪು ಖಾರದ ಪುಡಿಯನ್ನು ಹಾಕಿ ಅದನ್ನು ಮತ್ತೊಂದು ಈಟು ನೀವು ಈ ರೀತಿಯಾಗಿ ಬಿಟ್ರಲೇನೋ ಅಥವಾ ಅದ ಕಡೆಗಳನ್ನ ಚಂದಂಗೆ ಕಡಿದ್ರಿ ಅಂತಂದ್ರೆ ಮಿಕ್ಸ್ ಆಗಿಬಿಡ್ತೈತಿ. ಮತ್ತು ಒಂದೀಟ ಅರಿಶಿನ ಪುಡಿಯನ್ನು ಹಾಕಿ ನೀವು ಮಿಕ್ಸ್ ಮಾಡಿಬಿಡಿ. ಒಂದು ಕಡಾಯಿದಾಗ ಸ್ವಲ್ಪ ಎಣ್ಣೆ ಕಾಯಕ್ಕಿಟ್ಟು ಅದರೊಳಗೆ ಮೆಂತೆ ಕಾಳು, ಹಂಗೆ ಈ ಸಾಸಿವೆ, ಜೀರಿಗೆ ಇವನ್ನೆಲ್ಲ ಹಾಕಿರಿ. ಹಿಂಗನ್ನು ಹಾಕೋದು ಮರ್ಯಾಕೆ ಹೋಗಬೇಡಿ. ಮುಂದಕ್ಕೆ ಇದ್ರೊಳಗೆ ಕರಿಬೇವನ್ನು ಹಾಕೋಣ. ಕರಿಬೇವು ಆದ ನಂತರ ಒಂದಿಟ್ಟು ಅರಿಶಿನ ಪುಡಿಯನ್ನು ಹಾಕೋಣ. ಅದಾದ ನಂತರ ಅದನ್ನು ಸ್ವಲ್ಪ ಈ ರೀತಿಯಾಗಿ ಮಿಕ್ಸ್ ಮಾಡಿಬಿಡ್ನೋರಿ. ಆಮೇಲೆ ಇದ್ರೊಳಗೆ ಜಜ್ಜಿದಂತಹ ಏನು ಬೆಳ್ಳುಳ್ಳಿ ಹೆಸರಿದ್ದು ನೋಡಿರಿ ಅವನಷ್ಟು ಹಾಕಿ ಸ್ವಲ್ಪ ಹೊತ್ತು ತಿರುವಾಡಿದ ನಂತರ ಇದ್ರೊಳಗೆ ನಾವೇನು ಮಾಡೋಣ ಅಂತಂದ್ರೆ ಆ ದಮ್ಮಂಗೆ ಜಜ್ಜಿದಂತಹ ಹಸಿಮೆಣಸನ್ನು ಇಲ್ಲಿ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡೋಣ. ಚೆಂದಂಗೆ ಫ್ರೈ ಆಗ್ಬೇಕ್ರಿ ಎಣ್ಣೆ ಒಳಗೆ. ಆಮೇಲೆ ಅದನ್ನು ಬರಬರಿಯಾಗಿ ಫ್ರೈ ಮಾಡಿದ್ಮೇಲೆ ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟು ಒಂದು ಈಟ ಉಪ್ಪನ್ನು ಹಾಕಿ ಮತ್ತೊಂದು ಈಟ ಅದನ್ನು ಈ ರೀತಿಯಾಗಿ ತಿರುವಾಡ್ರಿ.
ಆಮೇಲೆ ಏನು ಮಾಡಿರಿ, ಇಷ್ಟರೊಳಗೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀವು ಖಾರ ತಕ್ಕೊಂಡು ಇಟ್ಕೊಂಡ್ಬಿಟ್ಟಿದ್ರಿ. ಒಂದು ರೀತಿ ಈ ಒಂದು ಹಸಿ ಖಾರ ಆಕೈತಿ. ಆಮೇಲೆ ಇನ್ನೊಂದು ಕಡೆ ಏನು ಮಾಡೋಣಪ್ಪ ಅಂತಂದ್ರೆ ಎಷ್ಟು ಬೇಕೋ ಅಷ್ಟು ಆ ಕಡೆ ಒಳಗೆ ಉಳಿಸಿ ಮಜ್ಜಿಗೆ ಮಾಡಿದ್ದೀವ್ರಲ್ಲ, ಆ ಮಜ್ಜಿಗೆಯನ್ನು ಇದ್ರಾಗ ಹಾಕಿ ಒಂದು ಈಸ ನೀರನ್ನು ಸೇರಿಸಿ ಚೆಂದಂಗೆ ಮಿಕ್ಸ್ ಮಾಡಿದ್ರಿ ಅಂತಂದ್ರೆ ಇದೊಂದು ರೆಸಿಪಿನೂ ನಿಮಗೆ ತಯಾರಾಗ್ತೈತೆ ರೀ. ತಿಳಿತಿರಲ್ಲ, ಒಂದ್ರಾಗಣ 2 ರೆಸಿಪಿ ಅತಿ ಸುಲಭವಾಗಿ ಆಗ್ತಾವೆ ಮತ್ತು 2 ಅಷ್ಟೇ ರುಚಿಯಾಗಿರ್ತಾವೆ ರೀ. ಇದರೊಳಗೆ ಸ್ವಲ್ಪ ಧನಿಯಾ ಪೌಡ್ರನ್ನ ಸೇರಿಸ್ರಿ, ಸ್ವಲ್ಪ ಗರಂ ಮಸಾಲನ್ನ ಸೇರಿಸಿ ಚಂದಂಗಿ ಅದನ್ನು ಒಂದು ಸಣ್ಣ ಉರಿ ಕುದಿಸ್ಬೇಕಾಕೈತ್ರಿ. ನೀವು ಸಮಾಧಾನಲೆ ಆರಾಮ್ ಸಿರಿಯಾಗಿ ಮಾಡಿರಿ. ಲಾಸ್ಟಿಗೆ ಒಂದಿಟ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕಿರಿ, ಒಂದು ಮಸ್ತಾಗಿರುವಂತಹ ಮಜ್ಜಿಗೆ ಸಾರು ತಯಾರಾಗ್ತೈತೆ ರೀ. ಏಕದಮ್ ಸಿಂಪಲ್ ಆಗಿರ್ತೈತಿ, ಭಾಳ ಚಲೋ ಆಗಿರ್ತೈತಿ. ತಪ್ಪಲಾರ್ದ ಒಮ್ಮೆ ನೀವು ಟ್ರೈ ಮಾಡಿರಿ ಅಂತ ನಾವು ಮತ್ತೆ ಹೇಳ್ತೀವಿ ನಿಮಗೆ. ಆಮೇಲೆ ಸಜ್ಜಿ ರೊಟ್ಟಿಗೆ ಸೇಮ್ ಮೊದಲಿನಂಗನ ನೀವು ಸ್ವಲ್ಪ ಸಜ್ಜಿ ಹಿಟ್ಟನ್ನು ಹಾಕಿ ಉಪ್ಪನ್ನು ಹಾಕಿ ಬಿಸಿನೀರನ್ನು ಹಾಕಿ ಅದನ್ನು ಕಲಿಸಿದಾದ್ಮೇಲೆ ಚೆಂದಂಗೆ ಮಾಡಿ ನೋಡಿ. ಸಜ್ಜಿ ಹಿಟ್ಟ ಏನು ನೀವು ಕಲ್ಸತ್ತಿರ್ತಿರಲ್ಲ, ಇಲ್ಲೇ ನೀವು 2 ಥರ ಮಾಡ್ಬೋದು. ಒಂದು ಹಿಂಗೆ ಬಿಸಿನೀರನ್ನ ಹಾಕಿಬಿಡೋದ್ರಿ, ಇಲ್ಲ ನೀರು ಕಾಯತ್ತಿರ್ತಾರಲ್ಲ ಅದ್ರೊಳಗನ ಸಜ್ಜಿ ಹಿಟ್ಟನ್ನು ಹಾಕಿ ನೀವು ಚೆಂದಂಗೆ ಮಾಡ್ರೂ ಹಂಗೂ ನಡಿತೈತಿ. ನಿಮಗೆ ಯಾವ ರೀತಿ ರೊಟ್ಟಿ ಮಾಡೋಕ್ಕೆ ಬರ್ತೈತೋ ಅದೇ ರೀತಿಯಾಗಿ ಮಾಡಿರಿ, ಅದೇ ರೀತಿಯಾಗಿ ಫಸ್ಟ್ ಕ್ಲಾಸ್ ಆಗಿ ಬರ್ತಾವೆ. ಆಮೇಲೆ ಉಳ್ಳಿಯನ್ನು ಸ್ವಲ್ಪ ದೊಡ್ಡ ತೊಗೊಳ್ಬೋದು ಅಥವಾ ಸಣ್ಣ ತೊಗೋಬೋದು ರೀ, ಅದು ನಿಮ್ಮ ಇಷ್ಟ. ಆಮೇಲೆ ಒಂದು ಕೆಳಗೆ ಹಿಟ್ಟನ್ನು ಹಾಕ್ಕೊಂಡು ಒಂದು ಕೈಯಿಂದ ಫಸ್ಟ್ ತಟ್ಕೊತ ಹೋಗೋದು. ಆಮೇಲೆ ಏನು ಮಾಡಿದ್ರಿ, ಒಂದು ದೊಡ್ಡದಾದ ಕೂಡಲೇ ನೀವು ಅದನ್ನು 2 ಕೈಯಿಂದ ತಟ್ಟೋದು. ಈ ರೀತಿಯಾಗಿರಿ ಬಡ್ದು ಮಾಡ್ಬೋದು ರೀ, ಇಲ್ಲ ಕೈ ರೊಟ್ಟಿ ಮಾಡ್ಬೋದು ರೀ. ನಿಮಗೆ ಹೆಂಗೆ ಅನುಕೂಲ ಆಗ್ತೈತೋ ಹಂಗೆ ನೀವು ಈ ಸಜ್ಜಿ ರೊಟ್ಟಿಯನ್ನು ಮಾಡಿ. ಯಾಕ್ರಿ ಅಂತಂದ್ರೆ ಸ್ವಲ್ಪ ಇವನು ದಿಪ್ಪಿಟ್ರಿ ಅಂತಂದ್ರೆ ಅವು ಮೆತ್ತಗಾಗ್ತಾವೆ, ಭಾಳ ಚಲೋತ್ನಂಗೆ ಆಗ್ತಾವೆ, ಭಾಳ ತೆಳುಗೂ ಬಡಿಯೋಕೆ ಹೋಗ್ಬೇಡಿ. ಇಲ್ಲ ಅಂತಂದ್ರೆ ನೀವು ಇದ್ರಾಗ ಕಡಕ್ ರೊಟ್ಟಿ ಮಾಡ್ಕೊಂಡ್ರೂ ನಡೀತೈತೆ ರೀ, ಭಾಳ ಚಲೋ ಆಗ್ತೈತೆ ರೀ. ಈ ರೀತಿಯಾಗಿ ನೀವು ಬಿಸಿಯಾಗಿರುವಂತಹ ಮಸ್ತಾಗಿರುವಂತಹ ಸಜ್ಜಿ ರೊಟ್ಟಿಯನ್ನು ಬಿಸಿಯಾಗಿನ ತಿನ್ನಿರಿ, ಮ್ಯಾಲೆ ಒಂದಿಟ್ಟು ತುಪ್ಪ ಹಚ್ತೀನಿ ರೀ, ಇನ್ನೂ ನಿಮಗೆ ರುಚಿ ಅನಿಸ್ತೈತಿ, ಇನ್ನೂ ಭಾಳ ಭಾರಿ ಅನಿಸ್ತೈತೆ ರೀ. ಹಾಗಾದ್ರೆ ಚಟ್ನಿ, ತುಪ್ಪ, ಆಮೇಲೆ ಮಜ್ಜಿಗೆ ಸಾರು ಇವನ್ನೆಲ್ಲನೂ ರೆಡಿ ಇಟ್ಕೊಂಡ್ರಿ ಅಂತಂದ್ರೆ ಭಾಳ ಭಾರಿಯಾಗಿರುವಂತಹ ಸಿಂಪಲ್ ಆಗಿರುವಂತಹ ಒಂದು ಹಳ್ಳಿ ಶೈಲಿಯ ಊಟ ನಿಮಗೆ ಸಿಗ್ತೈತಿ. ನೀವು ಆರಾಮಾಗಿ ಇದನ್ನು ಎಂಜಾಯ್ ಮಾಡ್ಬೋದು ರೀ. ಇನ್ನು ನಮ್ಮ 3ನೇ ಚಟ್ನಿ ಕಡೆ ಹೋಗೋಣ. ಮಸ್ತಾಗಿರುವಂತಹ ಖಾರನ್ನು ನೋಡ್ರಿ, ಅದಕ್ಕೂ ಸಜ್ಜಿ ರೊಟ್ಟಿ ನಾವು ಎಲ್ಲದರ ಜೊತೆನೂ ಸಜ್ಜಿ ರೊಟ್ಟಿ ತೋರ್ಸಾಕತ್ತೀವಿ ನಿಮಗೆ. ನೋಡೋಕೆ ಬರ್ರಿ, ಇದಕ್ಕೆ ನಾವು ಬ್ಯಾಡಗಿ ಮೆಣಸನ್ನು ತೊಗೊಂಡಿದ್ದೀವಿ ರೀ, ತೀತ್ರಿ ಅಥವಾ ಕಾಶ್ಮೀರಿ ರೆಡ್ ಚಿಲ್ಲಿನ ತೊಗೊರಿ. ಅವ್ನು ಏನು ಮಾಡಿರಿ ಅಂತಂದ್ರೆ ಸ್ವಲ್ಪ ಒಂದು ಬೌಲ್ದಾಗ ಹಾಕಿ ತುಂಬ ತೆಗೆದು ಅದ್ರೊಳಗೆ ಬಿಸಿನೀರನ್ನು ಹಾಕಿ ನೆನೆಯಾಕ ಇಟ್ಬಿಡ್ರಿ ಒಂದು ಸ್ವಲ್ಪ ಹೊತ್ತು ಅಷ್ಟೇ ರೀ. ತಿಳಿದ್ರಿ, ಒಂದು 20 ರಿಂದ 30 ಮೆಣಸನ್ನು ತೊಗೊರಿ, ಭಾಳ ಚಲೋ ಆಗ್ತೈತಿ. ಆಮೇಲೆ ಬಿಸಿನೀರಾಗ ಒಂದು ನೀರು ನಂತರ ಅವ್ನು ಏನು ಮಾಡಿರಿ, ಒಂದು ಮಿಕ್ಸರ್ ಜಾರ್ದಾಗ ಹಾಕಿ ಅದಕ್ಕೆ ಭಾಳಷ್ಟು ಬೆಳ್ಳುಳ್ಳಿ ಚಟ್ನಿ ರೀ, ಬೆಳ್ಳುಳ್ಳಿ ಚಟ್ನಿನ ಅನ್ಬೋದು ರೀ. ಅದಕ್ಕೆ ಭಾಳಷ್ಟು ಬೆಳ್ಳುಳ್ಳಿ ಹೆಸರನ್ನು ಹಾಕಿ ಅದ್ರೊಳಗೆ ನೋಡ್ಕೊಂಡು ಎಷ್ಟು ಬೇಕೋ ಉಪ್ಪನ್ನು ಸೇರಿಸ್ರಿ. ಉಪ್ಪನ್ನು ಸೇರಿಸಿದ ನಂತರ ಏನು ಮಾಡಿರಿ, ಇದನ್ನು ಗರ್ರ ಅನ್ಸಕತ್ರಿ ಅಂತ ತೆಗೋರಿ, ಏಕದಮ್ ಸಣ್ಣಾಗಿ ಬರಬೇಕು. ಅದಕ್ಕೆ ನಡ್ಬರ್ಕ ಒಂದು ಸ್ವಲ್ಪ ನೀರನ್ನು ಸೇರಿಸಿ ನೀವು ಈ ಮೆಣಸಿನ್ಕಾಯಿ ಏನದಾವ್ರಲ್ಲ ಒಣ ಮೆಣಸಿನ್ಕಾಯಿ ಅವನ್ನೆಲ್ಲನೂ ನೀವು ರುಬ್ಬಬೇಕಾಕೈತ್ರಿ. ಈ ರೀತಿಯಾಗಿ ಅದು ಸಣ್ಣ ಆಗಬೇಕು. ನೀವು ಹಂಗೆ ತೆಗ್ಯಾಕೆ ಹೋಗ್ಬೇಡ, ನಾನು ತೋರಿಸಿದ್ದೇವೆ ಅಂತೇಳಿ ನೋಡಿ. ಇಷ್ಟ ಸಣ್ಣ ಆಗೈತಿ, ಬರಬ್ಬರಿಯಾಗಿ ಆಗೈತಿ. ಆದ್ರೆ ಇಲ್ಲಿಗೆ ಮುಗಿದಿಲ್ಲ, ಇನ್ನು ಕೆಲಸ ಭಾಳ ಐತ್ರಿ. ಇದಕ್ಕೆ ಏನು ಮಾಡ್ಬೇಕ್ರಿ ಅಂತಂದ್ರೆ ಇದನ್ನ ಚಟ್ನಿಯನ್ನು ನೀವು ಅತೀ ಸುಲಭವಾಗಿ ಮಾಡ್ಕೊಂಡು ಭಾಳ ದಿನ ತನಕ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ರೀ. ಒಂದು ಪಾತ್ರದಾಗ ಭಾಳ ಎಣ್ಣೆಕಾಯಿ ಸ್ವಲ್ಪ ಜಾಸ್ತಿನ ರೀ ಯೂಶ್ವಲ್ಕಿಂತ. ಆಮೇಲೆ ಅದ್ರಾಗ ಜೀರಿಗೆ ಒಂದಿಟ್ಟು ಹಿಂಗನ್ನು ಹಾಕಿ ಈ ಒಂದು ಏನು ರುಬ್ಬಿರ್ತೀರಿ ನೋಡ್ರಿ ಮೆಣಸಿನ್ಕಾಯಿ ಪೇಸ್ಟ್ ರೀ, ಅದನ್ನು ಹಾಕಿ ಇದರೊಳಗೆ ನೀವು ಇದು ಫಸ್ಟ್ ಕ್ಲಾಸ್ ಆಗಿ ತಿರುವಾಡಬೇಕು. ಎಣ್ಣೆ ಜಾಸ್ತಿ ಇರ್ತದೆ, ನಿಮಗೆ ಹೇಳಿದ್ರೆ ನಾವು ಭಾಳ ದಿನ ಸ್ಟೋರ್ ಮಾಡಿ ಇಟ್ಕೋಬೋದು. ಯೂಶ್ವಲ್ ಚಟ್ನಿ ಮಾಡೋಕ್ಕಿಂತ ಸ್ವಲ್ಪ ಜಾಸ್ತಿ ಎಣ್ಣೆಯನ್ನು ನೀವು ಹಾಕಬೇಕಾಗೈತಿ. ಹಾಕಿ ಪೂರ್ತಿಯಾಗಿ ಅದನ್ನು ಮಿಕ್ಸ್ ಮಾಡ್ಬೇಕ್ರಿ. ಎಣ್ಣೆ ಪೂರ್ತಿ ಕುಡಿತೈತಿರದ ಆಮೇಲೆ ಮತ್ತೆ ವಾಪಸ್ ತಾಣನ ಬಿಡ್ತೈತೆ ರೀ. ಆದರೆ ನೋಡಿ, ಅದಕ್ಕಿಂತ ಮೊದಲು ಒಂದು ಮಿಕ್ಸರ್ ಜಾರ್ದಾಗ ಒಂದು 2 ಟೊಮೆಟೊವನ್ನು ನಾವು ಹಾಕಿ ರುಬ್ಕೊಂಡು ತೊಗೊಂಬರ್ತೀವಿ ರೀ. ಅದನ್ನು ಈ ಕಡೆ ನಡ್ಬರ್ಕ ಅದನ್ನು ತಿರುವಾಡ್ಕೊತ ಇರ್ರಿ. ಆಮೇಲೆ ಟೊಮ್ಯಾಟೋವನ್ನು ನೀವು ರುಬ್ಬಿ ಚಟ್ನಿ ಮಾಡಿಕೊಂಡು ಬರ್ರಿ, ಅಂದ್ರೆ ಪೇಸ್ಟ್ ಮಾಡ್ಕೊಂಡು ಬರ್ರಿ ಪ್ಯೂರಿಗತ್ಲಿ. ಆಮೇಲೆ ನೋಡಿರಿ, ಇದು ಕೆಂಪಾಯಿ ಕಾಣ್ತಿರ್ತದೆ, ಯಾಕಂತಂದ್ರೆ ಅದ ಮೆಣಸಿನ್ಕಾಯಿ ರುಬ್ಬಿದ್ದ ಮಿಕ್ಸರ್ ಐತ್ರಿ. ಈಗ ಈ ಎಣ್ಣೆ ಸ್ವಲ್ಪ ಕಡಿಮೆ ಆದಂಗೆ ಅನ್ಸತ್ತೈತಿ ನಿಮಗೆ. ಈಗ ಈ ಒಂದು ಟೊಮ್ಯಾಟೊ ಪ್ಯೂರಿಯನ್ನು ಇದ್ರ ಜೊತೆನ ಸೇರಿಸಿ ಅದನ್ನು ಸಹ ನೀವು ಚೆಂದಂಗೆ ಈ ಒಂದು ಖಾರದ ಜೊತೆ ಕೂಡಿಸಿ ಮಿಕ್ಸ್ ಮಾಡಬೇಕು. ಭಾಳ ಚಲೋತ್ತಂಗೆ ಆಕೈತೆ ರೀ. ತಿಳ್ತಿರ್ಲೆ ನೀವು ಇದನ್ನ ಒಂದು ಸಲ ತಿಂದು ನೋಡಿರಿ, ಯಾವುದೂ ಸಜ್ವಾನ್ ಅಂತ ಹೇಳಿ ಹೋಗೋದಿಲ್ಲ, ಭಾಳ ಚಲೋ ಆಗ್ತೈತೆ ರೀ. ಆಮೇಲೆ ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಿ ಇದನ್ನು ಮಿಕ್ಸ್ ಮಾಡ್ಕೊತ ಹೋಗ್ರಿ. ಎಣ್ಣೆ ಹೋಯ್ತು ಪೂರ್ತಿ, ಆದರೆ ಎಣ್ಣೆ ವಾಪಸ್ ಆಮೇಲೆ ಬಿಡ್ತೈತಿ, ತಾಣ ಬಿಡ್ತೈತಿ. ಹಂಗೆ ನೀವು ನೋಡ್ಕೊತ ಅದನ್ನು ಮಿಕ್ಸ್ ಮಾಡ್ಕೊತ ಇರಬೇಕಾಕೈತೆ ರೀ. ಹಿಂಗೆ ನೀವು ಈ ಒಂದು ಚಟ್ನಿಯನ್ನು ತಯಾರು ಮಾಡ್ತೀರಿ. ಭಾಳ ಮಸ್ತಾಗಿರುವಂತಹ ಬೆಳ್ಳುಳ್ಳಿ ಖಾರ ಚಟ್ನಿ ಇದಾಗಿರ್ತೈತೆ ರೀ. ಇದನ್ನು ನೀವು ತಿಂಗಳಾನ್ಗಟ್ಲೆ ಸ್ಟೋರ್ ಮಾಡಿ ಇಟ್ಕೋಬೋದು. ಇದೇಗ ನಾನು ಹೇಳಿದಂಗೆ ಎಲ್ಲಿ ಬೇಕಾದ್ರೆ ತೊಗೊಂಡು ಹೋಗ್ಬೋದು. ಆಮೇಲೆ ಇದನ್ನು ಒಂದು ಸ್ವಲ್ಪ ಹಿಂಗೆ ಬಾಳೋತನ ಮಾಡಿ, ಯಾಕಂತಂದ್ರೆ ಮುಚ್ಚೋದು ತೆಗೆದು ತಿರುಗಾಡೋದು ಈ ರೀತಿ ಒಂದು 4-5 ಸಲ ನೀವು ಮಾಡಬೇಕು. ಮುಂದಕ್ಕೆ ನಿಮಗೆ ಇದೇ ಹೇಳತ್ತೀನಿ, ಸಜ್ಜೆ ರೊಟ್ಟಿ ಈ ರೀತಿಯೂ ಮಾಡ್ಬೋದು ಅಂತೇಳಿ.
ಒಂದು ಕಡಾಯಿದಾಗ ಎಣ್ಣೆ ಅಲ್ರಿ ನೀರನ್ನು ಕಾಯಕ್ಕಿಟ್ಟು ಅದ್ರೊಳಗೆ ಒಂದು ಈಟ ಉಪ್ಪನ್ನು ಹಾಕಿ ನಂತರ ಏನು ಮಾಡಿರಿ ಅದರೊಳಗನ ನೀವು ಈ ಸಜ್ಜಿ ಹಿಟ್ಟನ್ನು ಹಾಕಿದ್ರಿ, ಚಾಣಿಸಿದಂಥ ಸಜ್ಜಿ ಹಿಟ್ಟಿರ್ತೈತಿ ಹಾಕಿ ಅದನ್ನು ಚಲೋ ತಂಗೆ ಅಲ್ಲಿಂದ ಅಲ್ಲೇನ ಕಲಿಸಿಬಿಡಬೇಕು. ಆಮೇಲೆ ಕೆಳಗೆ ಒಂದು ಪರಾತ್ನಾಗೋ ಅಥವಾ ಒಂದು ಕೊಡಮಿಗೊಳಗೂ ಈ ಒಂದು ಹಿಟ್ಟನ್ನು ಹಾಕಿದ್ರಿ, ಹಾಕಿ ಅದನ್ನು ನೀವು ಕೈಯಿಂದನ ಕಲಸಕ್ಕೆ ಶುರು ಮಾಡಿದ್ರಿ. ಸ್ವಲ್ಪ ಬಿಸಿ ಇರ್ತೈತಿ ನೋಡ್ಕೊಂಡ ಜ್ವಾಕಿಲೆ ಸಮಾಧಾನ್ಲೆ ಹಿಟ್ಟನ್ನು ನೀವು ಕಲಿಸಿ ತೊಗೊಳ್ಬೇಕಾಗತ್ತೆ ರೀತಿಲ್ಲ. ಇದಕ್ಕೆ ಎಕ್ಸ್ಟ್ರಾ ಬೇಕಂದ್ರೆ ಅಷ್ಟು ನೀರು ಹಾಕೋದು, ಇಲ್ಲ ಹಾಕಬೇಕಂತ ಏನೂ ಇಲ್ಲ. ನೋಡಿ ಈ ರೀತಿಯಾಗಿ ಹಿಟ್ಟನ್ನು ನೀವು ತಯಾರು ಮಾಡಿ ಇಟ್ಕೊಳ್ಳಿ. ಮಸ್ತಾಗಿ ತಯಾರಾಗಿರ್ತದಿಲ್ಲ. ಅದರಲ್ಲಿ ಒಂದು ಉಳ್ಳಿಯನ್ನು ಮಾಡ್ಕೊಂಡು ಕೈ ರೊಟ್ಟಿಯನ್ನು ಈ ರೀತಿಯಾಗಿ ಮಾಡಿ ಮೊದಲಿನ ಹಿರಿಯರೆಲ್ಲರೂ ಕೈ ಒಳಗನ ಪಟ್ 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 ಅಂತೇಳಿ ಆ ಕಡೆಯಿಂದ ಈ ಕಡೆಯಿಂದ ಆಡಿಸಿರಿ ಅಂತಂದ್ರೆ ಅದು ದೊಡ್ಡದಾಗಿ ಹೋಗ್ತಿತ್ತು. ಇಲ್ಲ ಅಂತಂದ್ರೆ ನೀವು ಈ ರೀತಿ ಒಂದು ಶೀಟ್ ತೊಗೊಂಡು ಅಂದ್ರೆ ಬಟರ್ ಪೇಪರನ್ನು ತೊಗೊಂಡು ಒಂದು ಈಟ ಕೈಗೆ ನೀರು ಹಚ್ಕೊಂಡು ಅದನ್ನು ಈ ರೀತಿಯಾಗಿ ತಟ್ಟಿ ಮಾಡ್ತಂದ್ರೆ ಹಂಗೂ ಮಾಡ್ಕೊಳ್ಬೋದು ರೀ. ಆದರೆ ಭಾಳ ದೊಡ್ಡ ಅಲ್ಲ, ಸ್ವಲ್ಪ ಮೀಡಿಯಮ್ ಸೈಜ್ದಂಗೆ ಈ ರೀತಿ ದಿಪ್ಪ ಏನೋ ರೊಟ್ಟಿ ತಯಾರಾಗಿ ಬರ್ತಾವೆ. ನಿಮಗೆ ಹಿಂಗೆ ಬೇಕಂದ್ರೆ ಹಿಂಗೆ ಮಾಡ್ಕೊಂಡು ನೀವು ಅವನ್ನ ಆರಾಮಾಗಿ ಎಂಜಾಯ್ ಮಾಡುತ್ತವೆ. ಆಮೇಲೆ ಹಾಕಿ ಚೆನ್ನಾಗಿ ಎರಡೂ ಮೈ ಬೇಯೋ ಹಂಗೆ ನೀವು ಇವನ್ನ ಬೇಯಿಸ್ಬೇಕ್ರಿ. ಅದ್ಮೇಲೆ ಒಂದು ಒಣ ಬಟ್ಟೆಯನ್ನು ತೊಗೊಂಡು ಒತ್ತಿದ್ರಿ ಅಂತಂದ್ರೆ ಅವು ಚೆನ್ನಾಗಿ ಬೇಯ್ತಾವು, ಮಸ್ತಾಗಿ ಈ ಒಂದು ಸಜ್ಜಿ ರೊಟ್ಟಿಯನ್ನು ತಯಾರಾಗ್ತವೆ. ಹಿಂಗೆ ದಿಪ್ಪೇನೋ ಮಸ್ತಾಗಿರುವಂಥ ರೊಟ್ಟಿಯನ್ನು ನೀವು ಒಮ್ಮೆ ಟ್ರೈ ಮಾಡಿ. ಇಲ್ಲ ಅಂತಂದ್ರೆ ನಿಮಗೆ ಇದೇಗ ತೋರಿಸಿದಂಗೆ ನೀವು ದೊಡ್ಡ ಈ ಸಜ್ಜಿ ರೊಟ್ಟಿಯನ್ನು ಮಾಡ್ಕೊಂಡ್ರೂ ನಡೀತದೆ. ನಿಮಗೆ ಹೆಂಗೆ ಬೇಕೋ ಹಂಗೆ ನೀವು ಟ್ರೈ ಮಾಡಿ. ಮ್ಯಾಲೆ ಒಂದಿಟ್ಟು ಬೆಣ್ಣೆ ಅಥವಾ ತುಪ್ಪನ ಇಡ್ರಿ, ಬಾಜು ಒಂದಿಟ್ಟು ಸಲಾಡ್ ತೊಗೊರಿ, ಮತ್ತು ಈ ಒಂದು ಚಟ್ನಿಯನ್ನು ಅದರ ಜೊತೆ ಭಾಳ ಈಸಿಯಾಗಿ ಮಾಡ್ಕೊಂಡು ಎಂಜಾಯ್ ಮಾಡಿರಿ. ಮಸ್ತಾಗಿರುವಂತಹ 3 ರೀತಿಯ ಚಟ್ನಿಗಳನ್ನ ತೋರಿಸಿದ್ದೀವಿ. ನಿಮಗೆ ಯಾವ್ದು ಇಷ್ಟ ಆಯಿತು ಅನ್ನೋದನ್ನು ಕಮೆಂಟ್ ಮಾಡಿರಿ. ಹಾಗೆ ಯಾವ್ದು ಟ್ರೈ ಮಾಡ್ತಿರೋ ಅದರ ಅಭಿಪ್ರಾಯ ಅನಿಸಿಕೆಯನ್ನು ಕಮೆಂಟ್ದಾಗ ತಿಳಿಸ್ರಿ ಅಂತ ಹೇಳ್ತಾ ನೆನಪಿರಲಿ, ಇದು ಸವಿರುಚಿಯ ಸೊಬಗು ಅನ್ನದಾತ ಸುಖೀಭವ. ಧನ್ಯವಾದಗಳು, ನಮಸ್ಕಾರ.